ಗೈಸ್ ಆಟೋ ಓಡಿಸ್ತಾ ಇದೀನಿ. ಶ್ರೀಗ್ ಹಿಂದೆ ಬಿಸಾಕಿ ಕ್ವಾಲಿಟಿ ಬ್ರೋ ಎಲ್ಲ ಹಿಂದೆ ಅವರೇ. ಗೈಸ್ ಇಲ್ಲಿ ನೋಡ್ರಿ, ಇವನು ಅವ್ರ ಹುಡುಗಿಗೆ ವಿಡಿಯೋ ಕಾಲ್ ಮಾಡ್ತಾನೆ. ಈ ಕಡೆ ನಮ್ಮ ಕ್ವಾಲಿಟಿ ಬ್ರೋ ನಿಂತವ್ರೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ. ಗೈಸ್ ಆಕ್ಚುಲಿ ಫಸ್ಟ್ ಟೈಮ್ ಗೈಸ್ ಆಟೋ ಓಡಿಸ್ತಾ ಇರೋ, ಸುಳ್ಳು ಹೇಳಲ್ಲ. ಕಾರ್ ಬೇಜಾರು ನೋಡ್ಬಿಡಿ. ತಡಿಲ ನಾನು ಬರ್ತೀನಿ. ಬೋಳಿ ಮನೆ ತಡಿ. ನಮ್ಗೆ ಯಾರು ಕೇಳಾರು ಶ್ರೀ 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 ಏಯ್ ನೋಡಲ್ಲ ಈ ಬೋಳಿ ಮನೆ ಕಟ್ ಮಾಡು. ಮ್ಯಾಟ್ರ್ ಏನಪ್ಪ ಅಂದರೆ ನಾವು ಆಟೋದಲ್ಲಿದ್ದೀವಿ. ಆಟೋ ಬಂದ್ಬಿಟ್ಟು ಯಾರ್ದಂತ ಆಮೇಲೆ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಇಲ್ಲಿ ನೋಡ್ರಿ ನಮ್ಮ ಕ್ವಾಲಿಟಿ ಬ್ರೋ ಅವರೇ. ಬ್ರೋ ಮತ್ತೇನು ಸಮಾಚಾರ? ಶೇಕ್ ಹ್ಯಾಂಡ್ ಕೊಡಿ ಬ್ರೋ. ಎಲ್ಲ ಆರಾಮ? ಸೊ ಮೈಸೂರಿಗೆ ಬಂದಿದ್ದೀವಿ ನಾವು. ಆ್ಯಕ್ಚುಲಿ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಗಾಡಿ ತೊಗೊಂಬಂದಿಲ್ಲ ಇವತ್ತು, ನಮ್ಮ ಶ್ರೀ ತೊಗೊಂಬಂದಿದ್ದೀವಿ. ಶ್ರೀ ಅಲ್ಲಿದ್ದಾನೆ, ಆಮೇಲೆ ತೋರಿಸ್ತೇನೆ ನಿಮಗೆ. ಬ್ರೋ ಜರ್ಕಿ ಬ್ರೋ ಹಂಗೆ ಒಂದು ಸ್ವಲ್ಪ ಈ ಕಡೆ ಕೂತ್ಕೊಂಡ್ಬಿಡ್ತೀನಿ ನಾನು. ಗೈಸ್ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ. ಲಾಸ್ಟ್ 2 ವೀಕ್ ಹಿಂದೆನೂ ಬಂದಿದ್ದೆ. ಸೊ ಇವಾಗ ಮತ್ತೆ ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ರಿ, ಇಲ್ಲಿ ಯಾರಿದ್ದಾನೆ? ಶ್ರೀ ಸುಮ್ಮನೆ ಅವಾಗ ಬ್ಲಾಗ್ ಮಾಡಿದ್ದೀನಿ ತಾನೆ ನಾನು, ವಿಡಿಯೋಸ್ ಅವಾಗ ಮಾಡಿದ್ದೀನಿ ತಾನೆ ನೀನು ಬೆಂಗಳೂರಲ್ಲಿದ್ದಾಗ. ಇವಾಗ ನೋಡಿರ್ತೀರ ಹಂಗಾರೆ ತುಂಬ ಜನ. ಇವಾಗ ಮತ್ತೆ ನೋಡ್ರಿ ಆಟೋ ಓಡಿಸ್ತಾನೆ ಬಡ್ಡಿ ಮಗ. ಅಲೇ ಹೆಂಗ್ ಗಲೀಜಿಲ್ಲ ಬಿಡ್ಲ. ತಡಿಲ ನಾನು ಬರ್ತೀನಿ. ಬೋಳಿ ಮನೆ ತಡಿ. ರೈಟ್ ಗೈಸ್ ಇವತ್ತು ಆಟೋದಲ್ಲಿ ನನ್ನ ಗಾಡಿ ಏನಪ್ಪ ಅಂದರೆ, ಶ್ರೀ ಲಾಸ್ಟ್ ಟೈಮು ಬಂದಿದ್ವಲ್ಲ ಮಾತಾಡ್ಸಿರ್ಲಿಲ್ಲ ಅವನಿಗೆ, ಅದಕ್ಕೆ ಬೈತಿದ್ದ. ಅದಕ್ಕೆ ಇವತ್ತು ಫೋನ್ ಮಾಡಿ ಕರೆದು ನನ್ನ ಗಾಡಿ ಅಲ್ಲೇ ನಿಲ್ಲಿಸ್ಬಿಟ್ಟು ರೂಮಲ್ಲಿ. ಸೊ ಇವನು ಆಟೋ ಎತ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಮಚ್ಚಾ ನಿನಗೆ ಬಾಡಿಗೆ ಸಿಗ್ತತೆ ಮಚ್ಚಾ. ಮೈಸೂರಲ್ಲ ನೋಡಿದವರೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ, ನಂಬರ್ ಹಾಕ್ತೀನಿ ಮಚ್ಚಾ. ಕ್ವಾಲಿಟಿ ಬ್ರಾ ಮತ್ತೇನು ಸಮಾಚಾರ? ಮೈಸೂರು ಬಂದಿರಿ. ಇದು ಎಷ್ಟೇ ಸತಿ ಮೈಸೂರಿಗೆ ಬಂದಿರೋದು? ಬೋಳಿ ಮನೆ 10 ವರ್ಷದಿಂದ ಬಂದ. ಈಗ ಸೆಕೆಂಡ್ ಟೈಮ್ 10 ವರ್ಷದಿಂದ. ನಾನು 2 ವಾರದಿಂದ ಬಂದಿದ್ದೆ. ಹೆಂಗೈತೆ, ಹೆಂಗ ಅನಿಸ್ತೈತೆ? ಅವಾಗ ಸ್ಕೂಲಲ್ಲಿ ಕರ್ಕೊಂಡ್ ಬರ್ತಾರಲ್ಲ, ಕಟ್ಟಿನ ಪರಿಸ್ಥಿತಿ. ರೋಡ್ ದಾಟಿ ಆ ಕಡೆ ಹೋಗಿಲ್ಲ, ರೋಡ್ ದಾಟಿ ಈ ಕಡೆ ಬರೋಂಗಿಲ್ಲ. ಮಾಸ್ಟ್ರಿಂದನೇ ಓಡಾಡ್ಬೇಕು ಲೈನಿಗೆ, ಟ್ರೈನ್ ಹೋದಂಗೆ. ಇವಾಗ ರಾಜವಲ್ಲಿ ತರ ಓಡಾಡೋದು. ಇಲ್ಲೇನೋ ಓಡಾಡ ಹೆಂಗೆ ನಾವು ಅಂತ. ನಮ್ಗೆ ಯಾರು ಕೇಳಾರು? ಸೊ ವೈಸ್ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ. ಸುಮಾರು ಲಾಸ್ಟ್ ಟೈಮ್ 2 ವೀಕ್ಸ್ ಹಿಂದೆ ಬಂದಿದ್ದೆ. ಅವಾಗೆಲ್ಲ ಬ್ಲಾಗ್ ಮಾಡೋ ಸೀನಲ್ಲಿ ಇರಲಿಲ್ಲ. ಇವತ್ತು ಐತೆ, ಸೊ ಅದಕ್ಕೆ ಮಾಡ್ತೀನಿ. ಇನ್ನೊಂದೇನು ಗೊತ್ತಾ, ನನ್ನ ಮಗನಿಗೆ ಡವ್ ಅದೇನಂತಾರಲ್ಲ ಗಂಟೆ ಬಿಟ್ಟೋದ್ಮೇಲೆ ಬಡ್ಸ್ಕೊಂಡು ಕೂತ್ಕೊಂಡು ಅಂತೇಳಿ ಕೊಟ್ಟಿದ್ದಾರೆ. ಅಲ್ಲೋಡ ಬಡ್ದ ಎಲ್ಲಲ್ಲ ಕಾಣ್ತಲ್ಲ, ಕಾಣ್ತು. ಯಾರ ಕೊಟ್ರೆ ಶ್ರೀ? ತಂಗಿ. ನಿಜ ಹೇಳಿದ್ರೆ ಓಕೆ, ಇಲ್ಲ ಅಂದ್ರೆ ಡವ್ ಕೊಟ್ಟಿರೋದು. ಅಯ್ಯೋ ಹಾಂ ಆಯ್ತು ಬಿಡು. ಸೊ ವಾಯ್ಸ್ ಓಕೆ, ಮೇಲೆ ಹೋಗ್ಬಿಟ್ಟು ಸಿಗ್ತೀನಿ. ನಿನ್ನೆ ಹಿಂಗೆ ಗಾಡಿ ಆಟ ಓಡಿಸ್ಕೊಂಡು ವಿಡಿಯೋ ನೋಡ್ತಾ ಇದ್ದೀನಿ. ಇವನು ಹೇಳವನೆ ಸೇಲ್ ಹೇಳಕ್ ಬೇಜಾರಾಗುತ್ತೆ, ಸೇಲ್ ಅಂತ ಹಾಕಿದ್ದ. ನಾನು ನೋಡ್ಬಿಟ್ಟು ಮಚ್ಚ ಬೇರೆಯವ್ರಿಗೆ ಏನು ಕೊಡ್ತೀಯಾ, ನಾನೇ ತಗೊಂಡು ಕೊಡಿ ಹೇಳೋಣ ಅಂತ ನೋಡಿದ್ರೆ ಲಾಸ್ಟಲ್ಲಿ ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಯಾರಾದ್ರೂ ಕೇಳ್ತಾರೆ ಬ್ರೋ ಸೇಲ್ ಮಾಡ್ಬಿಡ ನನಗೆ ಕೊಡು ಅಂತ. ಈ ಗಿರಾಕಿ ಒಂದು ಸುಮ್ಮನೆ ತಮಾಷೆಗೆ ಹೋಗಿತ್ತ. ಸೆಕೆಂಡ್ ಏನ್ ಗೊತ್ತಾ, ಸ್ವಲ್ಪ ಎಮೋಷನಲ್ ಫಕ್ ಮಾಡ್ಬಿಟ್ಟೆ ಆ ಟೈಮಲ್ಲಿ. ವಾಪಸ್ ಮಾತಾಡೋಣ. ನನ್ನ ತಮ್ಮನೇ ಬೆಳಿಗ್ಗೆ ವಿಡಿಯೋ ನೋಡಿ ಹಂಗಿಂಗ್ ಬೈದಿಲ್ಲ ನಮ್ಮನ ಹತ್ರ. ಬೋಳಿ ಮಗನಿಗೆ ಏನಾಗೈತಂತೆ, ಯಾಕೆ ಮಾಡ್ತಾನಂತವನು? ಏನ್ ಕಮ್ಮಿ ಆಗಿರೋದೇನೋ ಅವನಿಗೆ? ಏನಕ್ಕೆ ಬೇಕಂತ ಅವ್ರಿಗೆ ದುಡ್ಡು? ಈಗ ಪೂರ್ತಿ ನೋಡಿಲ್ಲ, ಹೆಂಗ್ ಬೇಕಂಗ್ ಬೈತದಾನೆ. ಜೀವನದಲ್ಲಿ ಫಸ್ಟ್ ಟೈಮ್ ಆತರ ಅವ್ನು ನನಗೆ ಬೈದಿರೋದು. ಅದನ್ನೇ ದಿಢೀರ್ ಫುಲ್ ನೋಡ್ಬೇಕು, ಆಮೇಲೆ ತಿಳ್ಕೊಂಡು ದುಡುಕ್ಬಾರ್ದಲ್ಲ. ಅದಕ್ಕೆ ಸ್ವಲ್ಪ ನೋಡ್ದೆ. ಬೋಳಿ ಮಗ ಇವ್ನಿಗೆ ತಗೊಂಡು ಇನ್ನೊಂದು 2 ವರ್ಷ ಆಗಿಲ್ಲ, ಆಗ್ಲೇ ಮಾಡ್ತೀನಿ ಅಂತ. 1 ವರ್ಷ ಅಲ್ಲಿ ಫೆಬ್ರವರಿಗೆ 1 ವರ್ಷ. 1 ವರ್ಷ ಆಗಿಲ್ಲ ತಾನೆ? 2 ವರ್ಷ ಆಗ್ಬಿಡ್ತಾ? ಇಲ್ಲ 1 ವರ್ಷ ಕಂಪ್ಲೀಟ್ ಆಯ್ತು. 2 ವರ್ಷ ಸ್ಟಾರ್ಟ್. ಅದೇ 2 ವರ್ಷ ಆಗಿಲ್ಲ ತಾನೆ? ಇಲ್ಲ, ಅದನ್ನೇ ಹೇಳಿದ್ದಾನೆ. ಗೈಸ್ ಇವಂದು ಇದು ಕರಿ ಆಟೋ ತಗೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದೀವಿ. ಬೆಂಗಳೂರಲ್ಲೆಲ್ಲ ಅದ್ಯಾವುದೋ ಗ್ರೀನು ಎಲ್ಲೋ ನೋಡ್ತೀವಿ, ಬಟ್ ಇಲ್ಲಿ ಎಲ್ಲೋ ವಿತ್ ಬ್ಲ್ಯಾಕ್. BMW ಕಾರು ಬ್ಲ್ಯಾಕ್ ಐತೆ. ಯಾಕೋ ಮಗ? ಯಾಕಂದ್ರೆ ನಾವೆಲ್ಲ ಕರಗಿದೀವಲ್ಲ, ಅದಕ್ಕೆ ಕರೀನ ಅದಕ್ಕೆ ಕರಿನ ಜೊತೆ ಬಡ್ಲಿ ಅವನು
ಇವಂದು 2 ಗುಡಿಗಳು ಇದಾವೆ. ಜಾಸ್ತಿ ಕ್ಯಾಮ್ರಾ ಇಡಬೇಡ ಮಚ್ಚಲ್ಲ. ವೈಡ್ ಆಂಗಲ್ ಎಲ್ಲ ಐತೆ, ನೀನೇನು ಹತ್ರ ಕಾಣಲ್ಲ. ಗೈಸ್ ಆಟೋ ಓಡಿಸ್ತಾ ಇದ್ದೀನಿ. ಶ್ರೀಗ್ ಹಿಂದೆ ಬಿಸಾಕಿ, ಕ್ವಾಲಿಟಿ ಬ್ರೋ ಎಲ್ಲ ಹಿಂದೆ ಅವರೇ. ಇಲ್ಲ ಕರೆಕ್ಟಾಗಿ ಓಡಿಸ್ತೀನಿ. ಇಲ್ಲ ಬಿಸಾಕಲ್ಲ. ಇಲ್ಲ ತಲೆ ಕೆಡಿಸ್ಕೊಬೇಡ, ಬಸ್ ಬರ್ತೈತೆ. ಗೈಸ್ ಆಕ್ಚುಲಿ ಫಸ್ಟ್ ಟೈಮ್ ಗೈಸ್ ಆಟೋ ಓಡಿಸ್ತಾ ಇರೋ, ಸುಳ್ಳು ಹೇಳಲ್ಲ. ಕಾರ್ ಬೇಜಾರು ಹೊಡೆದ್ಬಿಟ್ಟಿದ್ದೀನಿ, 1000 ಕಿಲೋಮೀಟರ್ ಕಾರ್ ಹೊಡೆದಿದ್ದೀನಿ, ಅದಕ್ಕಿಂತ ಜಾಸ್ತಿ ಹೊಡೆದಿಲ್ಲ. ಬಟ್ ಬೈಕ್ ಮಾತ್ರ 1,00,000 ಹೊಡೆದ್ಬಿಟ್ಟಿದ್ದೀನಿ. ಇದೊಂಥರ ಸೇಮ್ ಲೈಕ್ ನಾವು KTM ಗೇರ್ ಹಾಕ್ತೀವಲ್ಲ ಅದೇ ಥರ ಅಷ್ಟೇ. ಅಷ್ಟೇ ಗೈಸ್. ಗರ್ ಅಂತ ಗಾಡಿ ತಗೊಂಬಂದಾಯ್ತು. ಅದು ಹುಷಾರಾಗಿ. ಸೊ ಮೇಲೆ ಹೋಗೋಣ ಇವಾಗ ಚಾಮುಂಡಿ ಬೆಟ್ಟಕ್ಕೆ. ಸಾಕು ಬಾರಲ್ಲಿ, ಏನು ದಬ್ಬಾಡ್ತೀಯ ಅದನ್ನ? ಏನು ಹ್ಯಾಂಡ್ಲಾಕ್ ಮಾಡ್ಬೋದು ಇದನ್ನ? ಮಾಡು ಮತ್ತೆ. ಗಾಡಿ ಹೋದ್ರೆ ಇವನೇ ಹೊಣೆ ಗೈಸ್, ನಮ್ಗೆ ಯಾರು ಕೇಳಬಾರ್ದು. ಕೀ ಇವನ ಹತ್ರನೇ ಇರೋದು. ಕ್ಯಾಮ್ರಾದ ರೆಕಾರ್ಡ್ ಆದ್ರೂ ಕೀ ಯಾರ ಹತ್ರ ಐತೆ ಅದು ನೋಡ್ತಾರೆ ಗೈಸ್. ಇಲ್ಲಿ ನೋಡ್ರಿ, ಇವನು ಅವ್ರ ಹುಡುಗಿಗೆ ವಿಡಿಯೋ ಕಾಲ್ ಮಾಡ್ತಾನೆ. ಈ ಕಡೆ ನಮ್ಮ ಕ್ವಾಲಿಟಿ ಬ್ರೋ ನಿಂತವ್ರೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ. ಸೊ ಅವ್ರದ್ದು ಫೋಟೋ ಹೊಡಿಬೇಕು. ಇವಾಗಿನ ದರ್ಶನ ಒಳಗಡೆ ಹೋಗಿ ಮಾಡ್ಕೊಂಡು ಬಂದಾಯಿತು. ಒಳಗಡೆ ವಿಡಿಯೋ ಮಾಡೋಂಗಿಲ್ವಲ್ಲ, ಹಂಗಾಗಿ ಹೇಳೋಕ್ಕಾಗಿಲ್ಲ. ಸೊ ಇವಾಗ ಇವ್ರದ್ದು 4 ಫೋಟೋ ತೆಗೆಯೋಣ, ಆಮೇಲೆ ನಮ್ಮದು ತೆಗೆಯೋಣ. ಆಲ್ರೆಡಿ ಪೋಸ್ಟ್ ಮಾಡಿರ್ತೀನಿ, ನೋಡ್ಕೊಳ್ಳಿ ಗೈಸ್. ಚಾಮುಂಡಿ ಬೆಟ್ಟ ನೋಡಿದ್ದಾಯಿತು. ಲಾಸ್ಟು 2 ವೀಕ್ ಬ್ಯಾಕ್ ನಾನು ಬಂದಿದ್ದೆ ನೋಡಿ, ನಾನು ಇದನ್ನು ನಗ್ಸ್ಕೊಂಡು ಹೋಗಿದ್ದೆ. ಇವೊಂದು ಸ್ಟೋರಿ ಹಾಕಿದ್ದೆ. ಸೊ ಚಾಮುಂಡಿ ಬೆಟ್ಟದ್ದು ಇವಾಗ ನೋಡಿದ್ದಾಯಿತು. ನಜ್ಜಿ ಸ್ಪೆಟ್ಸ್ ಬಿತ್ತು ಗುರು. ಶ್ರೀ ಮತ್ತು ಕ್ವಾಲಿಟಿ ಇಬ್ಬರು ಆ ಕಡೆ ಹೋಗ್ಬಿಟ್ಟಿದ್ದಾರೆ. ಸೊ ನಾನು ಇವಾಗ ಹೋಗ್ಬೇಕು. ಫೋನ್ ಮಾಡ್ತಿದ್ದಾರೆ. ಒಂದೆರಡು ಫೋಟೋ ತಗೊಳ್ಳೋಣ ಅಂತ ಬಂದಿದ್ದೆ ಅಷ್ಟೇ. ನಾನು ತಗೊಂಡಾಯ್ತು, ಲೆಟ್ಸ್ಕೊಂಡು ಗೈಸ್. ಇನ್ನೇನು ಪಾರ್ಕಿಂಗ್ ಹತ್ರ ಹೊರಟಿದ್ವಿ. ನಮ್ಮ ಶ್ರೀ ನೋಡಿ ಏನು ತಗೊಂತಿದ್ದಾನೆ. ಪ್ರತಿ ಸಲ ವೀಕ್ಲಿ 10 ಡೇಸ್ಗೊಮ್ಮೆ ಬಂದಾಗೆಲ್ಲ ಕಾರ್ ತಗೊಂತಾನಂತೆ. ಇವಾಗ ಒಂದು ಕಾರ್ ಹುಡುಕ್ತಿದ್ದಾನೆ. ರಿಯಲ್ ಲೈಫಲ್ಲಿ ಅಂತೂ ಇಂಥ ಸ್ಪೋರ್ಟ್ಸ್ ಕಾರ್ ತಗೊಳ್ಳಿಲ್ಲ, ಡೂಪ್ಲಿಕೇಟ್ ತಗೊಂಡೋಗಿ ಲಾಟ್ ಮಾಡ್ತಾನೆ ಅದು ಮನೆಯಲ್ಲಿ. ಈಗ ಯಾವ್ದು ಇಷ್ಟ ಆಯ್ತಾ ನಿಂಗೆ? ಇದು ಯಾವುದಿದು ತಮ್ಮ? ಈ ಪೊಲೀಸ್ ಕಾರಾ BMW ಗುರು? ಯಾವುದಿದು BMW ಅಲ್ಲಿ? ಗುರ್ತಿಡಿಯೋಕೆ ಆಯ್ತಿಲ್ಲ. ಅವೆಲ್ಲ ಗೊತ್ತಿಲ್ಲ ಬಿಡು. ಯಾವೆಲ್ಲ ಐತಿ ಇವಾಗ ಆನ್ ಮಾಡಿದ್ದೀನಿ. ತಗ BMW ತಗ, ಅವನ ಅಜ್ಜಿ ಆಗಿದ್ದಾಗಲಿ. ನನಗೂ ತುಂಬ ಇಷ್ಟ. ನಾನು ವಾಲ್ಪೇಪರ್ ನೋಡಿದ್ರೆ ಶಾಕ್ ಆಗ್ಬಿಡ್ತೀನಿ. ನೀನು BMW M4 ಇಟ್ಟಿದ್ದೀನಿ ಗೊತ್ತಾ ನಾನು. ಹಿಂಗಲೇ ಐ ಶ್ರೀ 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 ಏಯ್ ನೋಡಲ್ಲ, ಬೋಳಿ ಮನೆ ಕಟ್ ಮಾಡು. ಲೇ ಪಾಪ ಲೇ. ಗೈಸ್ ರೂಮಿಗೆ ಬಂದಾಯಿತು. ಅಂದಂಗೆ ಇಲ್ಲೆಲ್ಲ ಜಸ್ಟ್ 12 hours ರೂಮ್ ಅಷ್ಟೇ ಅಲ್ವಾ. ಸೊ ಅದಕ್ಕೆ ಚೆಕ್ಔಟ್ ಮಾಡೋ ಟೈಮು. ಸೊ ರೂಮ್ ಮಾಡಿದ್ದು ನಾವು ಇದ್ದೇನೆ. ಓಕೆ ಪರವಾಗಿಲ್ಲ, ಚೆನ್ನಾಗಿತ್ತು. ಚೆಕ್ಔಟ್ ಮಾಡೋ ಟೈಮ್. ಶ್ರೀ ತಳಗಿದ್ದಾನೆ, ಎಲ್ಲ ರೆಡಿ. ಸೊ ಇವಾಗ ಮೇಯ್ನು ಇಲ್ಲಿಗೆ ಬಂದಿರೋ ಕೆಲಸಕ್ಕೆ ಹೋಗಬೇಕು. ಚಾಮುಂಡಿ ಬೆಟ್ಟಕ್ಕೆ ಕ್ವಾಲಿಟಿ ಬ್ರೋ ಹೋಗ್ಬೇಕಂತಾನೆ ಬಂದಿದ್ದು. ಬಟ್ ಇನ್ನೊಂದು ಮೇಯ್ನ್ ಕೆಲಸ ಇದೆ, ಅದನ್ನು ಹೋಗಿ ಮುಗಿಸ್ಕೊಡ್ಬೇಕು. ಶ್ರೀ ಬಂದುಬಿಟ್ಟು ಡ್ಯೂಟಿ ಮಾಡೋಕೆ ಹೋಗ್ತಾನೆ. ನಾನು ಮತ್ತು ಕ್ವಾಲಿಟಿ ಬ್ರೋ ಒಂದು ಕೆಲಸ ಇದೆ, ಅಲ್ಲಿಗೆ ಹೊರಟಿದ್ದೀವಿ. ಸುಮ್ಮನೆ ಅಲ್ಲಿ ಏನಿಲ್ಲ ಅಂದರೂ ಒಂದು 2-3 ಅವರ್ ಟೈಮ್ ತೊಗೊಳುತ್ತೆ. ಸುಮ್ಮನೆ ಇವನಿಗೆ ದಿನ ಹಾಳು ಮಾಡಬಾರ್ದು, ಅದಕ್ಕೆ ನಾನು ಹೋಗ್ತಾನೆ. ಬಾಯ್ ಮಗಲಿ, ಥ್ಯಾಂಕ್ ಯು, ಹೆಲ್ಪ್ ಆಯಿತು ನಿಮ್ಗೆ ಬಂದಿದ್ದಕ್ಕೆ. ನೆಕ್ಸ್ಟ್ ಟೈಮ್ ಮನೆಗೆ ಬರೋಣ ಮನೆಗೆ ಬಾ ಅಂತವನೇ. ಬಟ್ ಇವತ್ತು ಹೋಗೋಕ್ಕಾಗಲ್ಲ, ಅದಕ್ಕೆ ನೆಕ್ಸ್ಟ್ ಟೈಮ್ ಹೋಗೋಣಂತೆ. ಸೊ ಆಲ್ರೆಡಿ ಎಲ್ಲ ಇಟ್ಬಿಟ್ಟಿದ್ದೆ ಇದ್ರಾಗ. ಇಲ್ಲಿ ನೋಡಿ, ಎಲ್ಲ ಆಯ್ತಾ ಕಾರಲ್ಲಿ? ಹಾಂ ಗೈಸ್, ಒಂದು BMW ಅನ್ಬಾಕ್ಸಿಂಗ್ ಮಾಡಿಲ್ಲ, ಬಟ್ ಇಟ್ಕೊಳ್ಳ. ಮನೆಗೆ ಹೋಗ್ಬಿಟ್ಟು ಮಾಡ್ಕೊ ನೀನೇ. ದೇವ್ರ ಇದು ಏನು ಪೂಜೆ ಸಾಮಾನು. ಹಾಂ ಪ್ರಸಾದ ಹೆಂಗಂತಾರಲ್ಲೇ, ಕಾಯೆಲ್ಲ ಐತೆ. ಓಕೆ, ಬ್ಯಾಗಲ್ಲಿ ಹಾಕ್ಕೊಂಬಿಡಿ. ಸೊ ಎತ್ಕೊಂಬಿಟ್ಟೆ. ಗ್ಲಾಸು ಗಾಡಿ ಬೀಗ ಮಚ್ಚ ಡವ್ ಹೊಡಿಯೋದು ಹೆಂಗಂತ ಹೇಳ್ಕೊಡೋ. ಇಷ್ಟೊಂದು ಕಣ್ಗೆ ಹಾಕೊಂಡಿರ್ಲಿಲ್ಲ, ಈಗ ಹಾಕೊಂಡಾನೆ. ಶಿಶಿಂಗು ಕಣ್ ಕಾಣಲ್ಲ, ನನಗೂ ಕಣ್ ಕಾಣಲ್ಲ. ಬಿಗ್ಗೆಸ್ಟ್ ಪ್ರಾಬ್ಲಮ್ ನಡೆಯಲಿ. ಅವಾಗಿಂದ ಯಾವಾಗ ಎಷ್ಟು ವರ್ಷ ಆಯಿತು? 3 ವರ್ಷ ಏನೋ ಆಯ್ತು ಹೆಚ್ಚು ಕಮ್ಮಿ. ಅವಾಗಿಂದ ಬಾಮೈದ ಅಂತ ಕರೀತ ನೀವು. ಬಾಯ್ ಮಗ, ಸಿ ಯು ಗೈಸ್. ಗಾಡಿ ಎತ್ಕೊಂಡು ಹೋಗೋಣ ಇವಾಗ. ಯಾವುದು ಬ್ರೋ ಮಾಲ್ ಅದು? ಗರುಡ ಮಾಲ್. ಸೊ ಗರುಡ ಮಾಲ್ಗೆ ಹೋಗ್ತಿದ್ದೀವಿ ಮೈಸೂರಲ್ಲಿ. ಕೆಲಸ ಐತಿ. ಗಾಡಿ ಆಲ್ವೇಸ್ ಕ್ಲೀನ್ ಇರಬೇಕು. ನನಗೆ ಗಾಡಿ ಹಿಂಗಿದೆ ನೋಡಿ ಇವತ್ತು. ಗೈಸ್ ಇವಾಗ ಪ್ರೆಸೆಂಟ್ ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಲೊಕೇಶನ್ ತೋರಿಸ್ಬಿಟ್ರೆ ಶಾಕ್ ಆಗ್ಬಿಡ್ತೀರ, ಅಷ್ಟು ಚೆನ್ನಾಗಿದೆ.
ಸೊ ನೋಡಿ ಅಲ್ಲಿ ತುದಿಯಲ್ಲಿ ಅದೇ ಚಾಮುಂಡಿ ಬೆಟ್ಟ, ಈ ಕಡೆ ನೋಡ್ತೀರ ಮೈಸೂರು ಪ್ಯಾಲೇಸು ಕಾಣ್ತಿದ್ದಲ್ಲ ಇದೇನೆ. ಇಲ್ಲಿ ನೋಡ್ರಿ ಇದು ಸಿಟಿ ಬಸ್ ಸ್ಟ್ಯಾಂಡು, ಇಲ್ಲೊಂದು ಯಾವುದೋ ಮೇಯ್ನ್ ಸರ್ಕಲ್ ಇದೆ. ಟ್ರಾಫಿಕ್ ನೋಡಿ ಎಂಥ ವ್ಯೂ ಗೊತ್ತಾ ಇದು, ಸೈಕಾಗೈತೆ, ಸಗದ್ ಇಷ್ಟ ಆಗೋಯ್ತು, ಅದಕ್ಕೆ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ನೋಡಿ ಮೈಸೂರು ಪ್ಯಾಲೇಸು ಎಷ್ಟು ಚೆನ್ನಾಗಿ ಇಲ್ಲಿಂದನೇ ಕಾಣುತ್ತೆ, ಮೇಲ್ಗಡೆ ಚಾಮುಂಡಿ ಬೆಟ್ಟ ಕಾಣುತ್ತೆ, ಗೋಪುರ ಕಾಣುತ್ತೆ ಇಲ್ಲಿಂದಾನೆ. ನನ್ನ ಫೋನಲ್ಲಿ ಝೂಮ್ ಹಾಕಿದರೆ ಬ್ಲರ್ ಆಗ್ತಾಯಿದೆ, ಹಂಗಾಗಿ ಝೂಮ್ ಮಾಡೋಕ್ಕಾಗ್ತಿಲ್ಲ, ಇಲ್ಲಾಂದ್ರೆ ಝೂಮ್ ಹಾಕಿ ತೋರಿಸ್ಬಿಡ್ತಿದ್ದೆ. ಟ್ರಾಫಿಕ್ ನೋಡಿ, ಇಲ್ಲಿ ರೋಡ್ಗಳು ನೋಡಿ ಎಷ್ಟು ಕ್ಲೀನಾಗಿ ಕಟ್ಟಾಗಿ ಕ್ಲಿಯರ್ ಆಗಿದೆ. ಆಟೋಗಳು, ಟ್ರಾಫಿಕ್ ಎಷ್ಟು ಚೆನ್ನಾಗಿ ರೂಲ್ಸ್ ಫಾಲೋ ಮಾಡ್ತಾರೆ, ಕ್ರೇಜಿ. ಸದ್ಯಕ್ಕೆ ನಾವು ಇವಾಗ ಮಂಡ್ಯದಲ್ಲಿದ್ದೀವಿ. ಇವಾಗ ಟೈಮ್ ಆಲ್ರೆಡಿ 1 ಗಂಟೆ, ಬೆಳಿಗ್ಗಿಂದ ಟಿಫನ್ ಮಾಡಿಲ್ಲ, ಬರೀ ಟೀಯಲ್ಲಿದ್ದೀವಿ. ಸೊ ಕೆಲಸಗಳು ಜಾಸ್ತಿ ಇದ್ದಲ್ಲ ಹಂಗಾಗಿ. ಸೊ ಇವಾಗ ಪ್ರೆಸೆಂಟು ಊಟ ಮಾಡೋಕ್ಕೆ ಬಂದಿದ್ದೀವಿ. ಪಾಲಕ್ ಪನ್ನೀರ್ ನನ್ನ ಫೇವ್ರೇಟು, ಜೊತೆಗೆ ಕುಂಚ ತೊಗೊಂಡಿದ್ದೀವಿ. ಬೆಳಗ್ಗಿಂದನೇ ಈ ವ್ಯಕ್ತಿ ಬ್ಯುಸಿ, ಫೋನ್ ಮೇಲೆ ಫೋನು. ಏನು ಬ್ರೋ ಅದು ಕೆಲಸನಿಂದ ಅಷ್ಟೊಂದು. ಆ್ಯಕ್ಚುಲಿ ಇವರು ಟೂರ್ನಿಮೆಂಟನ್ನು ಮಾಡಿಸ್ತವ್ರೆ, ಸೊ ಹಂಗಾಗಿ ಟೀ ಶರ್ಟ್ಗೋಸ್ಕರ ಮುದ್ದಾಡ್ತವ್ರೆ. ನಾನು ಆಲ್ರೆಡಿ ಅರ್ಧ ರೊಟ್ಟಿ ಮುರಿದಾಕ್ತು, ಖಾಲಿ ಮಾಡಿ ಆಯಿತು, ಅವ್ರು ಈಗ ಸ್ಟಾರ್ಟ್ ಮಾಡ್ತವ್ರೆ. ಚೆನ್ನಾಗಿತ್ತ ಬ್ರಾ? ಸೂಪರ್. ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಬರೋಲ್ಲ ಅಷ್ಟೇ. ಸೊ ಊಟ ಮಾಡಿ ಸಿಗ್ತೀನಿ ಬಾಯ್ಸ್, ಸಿಕ್ಕಾಬಟ್ಟೆ ಹೊಟ್ಟೆ ಸಿಗ್ತಾ ಇದೆ. ಎಲ್ಲಿ ತಲೆ ತಿರುಗಿಲ್ಲ ಬಿದ್ಗಿಟ್ಟೋಣ ಅಂತ ಫಸ್ಟ್ ನಿಲ್ಸಿರೋದು ಊಟಕ್ಕೆ. ಗುರು ಊಟ ಮಾಡ್ಕೊಂಡು ಮಂಡ್ಯ ಬಿಟ್ಟು ಬಂದ್ವಿ ಅಂತ ಯಾವ ಬಾಡಿ ಬಿಸಿಲು ಇದು ಅಂದರೆ ನೋಡ್ರಲ್ಲಿ. ಸೀಟು ಸುಡಬಾರ್ದು ಅಂತೇಳಿ ಬ್ಯಾಗ್ ತಗೊಂಡೋಗಿ ಸೀಟ್ ಮೇಲೆ ಇಟ್ಕೊಂಡ್ಬಿಟ್ಟಿನಿ. ಈ ಸೈಡಿಗೆ ಕೂತ್ಕೊಂಡಿದ್ದೀವಿ, ಯಾಕಂದರೆ ಇವ್ರದ್ದು ಜರ್ಸಿ ಇದೇನೋ ಆರ್ಡ್ರ್ ಮಾಡ್ತಾರೆ. ಅಪ್ಪ ಬೆವ್ರು ನೋಡ್ರಿ, ಇಲ್ಲಿ ಕೂತಿದ್ದೀನಿ ಬೆವ್ರು ಬರ್ತೈತೆ, ಗಾಡಿ ಹೊಡಿತಾ ಇಲ್ಲ, ಕೂತಿರೋದಕ್ಕೆ ಬೆವ್ರು ಬರ್ತೈತೆ, ಅಷ್ಟು ಬಿಸಿಲು ಇಲ್ಲಿ. ಆಚೆ ಬರಲ್ಲ, ಅದಕ್ಕೆ ಗೊತ್ತಾಗಿಲ್ಲ. ಇವತ್ತು ಆಚೆ ಬಂದಿರೋದಕ್ಕೆ ತಿಗ ಹೊಡಿತೈತೆ ನೋಡ್ರಿ. H&M, ನೈಕಿ ಮತ್ತು ಪೂಮಾ, ಅಡಿಡಾಸ್ ಎಲ್ಲ ಬ್ರ್ಯಾಂಡ್ ಇಲ್ಲೇ ಬಿದ್ದವು. ಬ್ರ್ಯಾಂಡ್ಗಳು ನೋಡಿ ಹೆಂಗೆ ಅನಿಸ್ತೈತೆ ನಿಮಗೆ? ಜಗತ್ತಲ್ಲಿರೋ ಎಲ್ಲ ಬ್ರ್ಯಾಂಡ್ ಗ್ರೌಂಡ್ ಫ್ಲೋರ್ನಾಗ ಇದಾವೆ. ಇಲ್ಲಿ ನೋಡ್ರಿ, ಇದು ಅಡಿಡಾಸು, ಈ ಕಡೆ ಪೂಮಾ, ಇಲ್ಲಿ ನೈಕಿ. ಇವ್ರು ಏನಂತಾರೆ, ಇರೋ ಬರೋ ದೇಶದ ಎಲ್ಲ ಬ್ರ್ಯಾಂಡ್ಗಳು ಇಲ್ಲೇ ಐತಲ್ಲ ಗುರು ಅಂತ. ಫ್ಲೋರೆಲ್ಲ ಐತೆ, ಇದೇನು ಡಬ್ಬಿಲ್ ಬಿಟ್ಟಿರ್ಬೋದು ಕಡ್ಲಿ ಗಿಡ. ಏನಿಲ್ಲ ಅಂದ್ರೂ ಹತ್ತತ್ರ 1,00,000 ರೂಪಾಯಿ ಬರಬೇಕು ಶಾಪಿಂಗ್ ಮಾಡಕ. ಅದು ಕಮ್ಮಿನೇ, ತಗೊಂತೀನಿ ಅಂದ್ರೆ ಅದು ಕಮ್ಮಿನೇ. ನೋಡೋಣ, ನಮ್ಮ ಮನೆ ಸುಮ್ಮನೆ ನೋಡ್ಕೊಂಡು ಹೋಗ್ತೀನಿ ಅಂದರೆ 1,000 ರೂಪಾಯಿ ಸಾಕು. 1,000 ರೂಪಾಯಿ ನೋಡ್ಕೊಬೇಕು. 1,000 ರೂಪಾಯಿ 100 ರೂಪಾಯಿ ಇದ್ರೆ ಸಾಕು. ಪಾರ್ಕಿಂಗ್ ಚಾರ್ಜ್ 100 ರೂಪಾಯಿ ಹಟ್ಟರೆ ಹುಡುಕ್ರೆ ಬೈಕ್ ನಿಲ್ಸ್ಕೊಂಡು ಲಿವಿಂಗ್ಸ್. ಗೈಸ್ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬ್ಯಾಗೆಲ್ಲ ಬಿಸಾಕಿ ಆಮೇಲೆ ಹೆಲ್ಮೆಟ್ ಹಾಕೊಂಡು ಸೀದಾ ನಾವು ಓರಿಯನ್ ಮಾಲ್ ನೋಡೋಕೆ ಬಂದ್ವಿ. ಇದು ಅವಾಗಿಂದನೂ ಐತೆ ಬ್ರೋ, ಹಿಂಗೇನೆ ಸುಮಾರು ಟೈಮಿಂದನೂ ಹಿಂಗೆ ಐತಿದ್ದು. ಸೊ ಓರಿಯನ್ ಮಾಲ್ ನೋಡೋಕೆ ಬಂದ್ವಿ, ಯಾಕಂದರೆ ನಮ್ಮ ಕ್ವಾಲಿಟಿ ಕನ್ನಡಿಗ ಬ್ರೋ ಯಾವಾಗೂ ಓರಿಯನ್ ಮಾಲ್ ನೋಡಿಲ್ಲ ಅಂತೆ, ಅದಕ್ಕೆ ಆಯಿತು ನೋಡೋಣ ಬನ್ನಿ ಅಂತ ಕರ್ಕೊಂಬಂದೆ. ಏನಾಯ್ತು ಬ್ರೋ? ಏನಾಯ್ತಾ ಒಳಗೆ ಮೊಬೈಲು ರಿಮೋಟ್ ಇದು ಎಷ್ಟು ಯೂನಿಕ್ ಅಂದರೆ ನೋಡಿ, ಇದು ರಿಮೋಟ್ಗಳಿದು ರಿಮೋಟು. ಈ ಕಡೆ ಅದು ಪಿ ಸಿಗಳಲ್ಲಿ ಫ್ಯಾನ್ ಬರುತ್ತಲ್ಲ ಅದು, ಆ್ಯಂಡ್ ಕೆಳಗಡೆ ಇರೋದು ನೋಡಿ ಬೋರ್ಡ್ಗಳು ಇದ್ರೊಳಗಡೆ ಇರೋವಂಥದ್ದು. ಇದೊಂಥರ ಯೂನಿಕ್. ಲಾಸ್ಟ್ ಟೈಮ್ ನಾನು ಬಂದಾಗ್ಲೂ ಮಾಡಿದ್ದೆ ವಿಡಿಯೋ, ಸಗದಾಗಿತ್ತು ಇದು. ಆ್ಯಂಡ್ ಇಲ್ಲಿ ನೋಡಿ ಕೀಬೋರ್ಡ್, ಇದು ಕೀಬೋರ್ಡಲ್ಲ ಡಿಸೈನ್ಗಳು ಹೆಂಗೆ ಮಾಡಿದ್ದಾರೆ. ಇವೆಷ್ಟು ರೀಸೈಕಲ್ ಟುಡೇ ಫಾರ್ ಬೆಟರ್ ಟುಮಾರೋ. ಇದ್ರಲ್ಲಿ ಬರ್ದಿದ್ದಾರೆ ನೋಡಿ, ಈ ಮಾಸ್ಟರ್ ಪೀಸ್ ಫ್ರಮ್ ಇ ವೇಸ್ಟ್. ಇ ವೇಸ್ಟ್ ಮೀನ್ಸ್ ಎಲೆಕ್ಟ್ರಾನಿಕ್ ವೇಸ್ಟ್ ಅಂತ. ಇದು ಫುಲ್ಲಿ ಎಲೆಕ್ಟ್ರಾನಿಕ್ ವೇಸ್ಟ್ ಇರೋವಂಥ ವಸ್ತುಗಳಲ್ಲೇ ಮಾಡಿರೋವಂಥದ್ದು.